ಮಾಡಿ ನೀವೆಲ್ಲ. ನಾವೆಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ಸರಿಯಾಗಿದ್ದರೂ ಕೂಡ ನಮ್ಮ ಬುದ್ಧಿಗಳು ಸರಿಯಾಗಿರಲ್ಲ. ಆದರೆ ಈ ಯಾವುದೋ ಒಂದು ಅಂಗ ಊನವಾದಂಥ ಸಂದರ್ಭದಲ್ಲಿ ಆ ಮನುಷ್ಯ ಹೇಗೆ ಬದುಕಬೇಕಾಗ್ತದೆ ಪ್ರಪಂಚದಲ್ಲಿ, ಅಷ್ಟೇ ಅಲ್ಲ ಆತನನ್ನು ಹೆತ್ತ ತಂದೆ ತಾಯಿಯಂದಿರು ಯಾವ ಜವಾಬ್ದಾರಿಯನ್ನು ಹೊರಬೇಕು. ಅವರು ಎಲ್ಲರೂ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ಉಳ್ಳವರು. ಕೆಲವು ಸರಿ ಮಲಗ್ಬಿಡ್ತಾರೆ ಅವರು. ಆಗ ಗೋಪಾಲಕೃಷ್ಣನೇ ಹೋಗಿ ಎಬ್ಬರಿಸಿ ಬಲ್ರಪ್ಪ ಇನ್ನೊಂದು ಸ್ವಲ್ಪ. ಗೋಪಾಲಕೃಷ್ಣ ಅವ್ರ ಜೊತೆಯಲ್ಲಿ ನಮ್ಮ ದೇವರಾಜ್ ಇರ್ಬೋದು, ಚೇತನ್ ಇರ್ಬೋದು, ಶಶಿ ಇರ್ಬೋದು, ಹರೀಶ್ ಇರ್ಬೋದು, ರಾಮಕೃಷ್ಣ, ಹಿಂಗೆ ಸಾಕಷ್ಟು ಜನ. ಹಾಗಾಗಿ ಅದರ ಅರ್ಥ ನಾವು ಯಾವಾಗಲೂ ಮಲಗ್ಬಿಡಬೇಕು ಅನ್ನೋದಲ್ಲ, ಅಥವಾ ಯಾರೋ ಬಂದು ನಮ್ಮನ್ನು ಎಬ್ಬರಿಸ್ಬೇಕು ಅಂತಲ್ಲ. ನಾವೇ ಸದಾ ಕಾಲವೂ ಎಚ್ಚರದ ಪ್ರಜ್ಞೆಯಲ್ಲಿರಬೇಕು. ಗೋಪಾಲಕೃಷ್ಣ ಅವರು ಇಷ್ಟೆಲ್ಲ ಶ್ರಮ ಪಡೋದಕ್ಕೆ ಕಾರಣ ಏನಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಅವರ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಒಂದು ಪುಸ್ತಕದ ಹೆಸರು ಹೇಳ್ತೀನಿ, ನೀವೆಲ್ಲ ಸಾಧ್ಯ ಆದ್ರೆ ನೀವು ಸಾಧ್ಯ ಮಾಡ್ಕೊಂಡು ಓದಬೇಕು. ಪ್ರಜಾವಾಣಿ ಪೇಪರ್ ಗೊತ್ತಲ್ವ ನಿಮಗೆ, ಬಟ್ ಅಂತ ಹೇಳಿ ಅವರೊಂದು ಪುಸ್ತಕ ಬರೆದಿದ್ದಾರೆ, 3ನೇ ಕಿವಿ ಅಂತ ಹೇಳಿ ಒಂದು ಪುಸ್ತಕ ಬರೆದವ್ರೆ. ಆ ಪುಸ್ತಕದಲ್ಲಿ ಏನಿದೆ ಅರ್ಥ ಮಾಡ್ಕೋಬೇಕು. ಈ ಮಕ್ಕಳ ಮೇಲಿನ ಬೂಕರ್ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಬಂದಿದ್ದಾವೆ. ಕನ್ನಡದಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನಾಗಲಿ ಅಥವಾ ಕನ್ನಡ ನಾಡು ಪಡೆದಿರುವ ಈ ಬೂಕರ್ ಪ್ರಶಸ್ತಿಯನ್ನಾಗಲಿ ಇದೊಂದು ನಮ್ಮ ರಾಜ್ಯಕ್ಕೆ ಹೆಮ್ಮೆ, ಆ ಶಾಲೆಗೆ ಹೆಮ್ಮೆ, ಈ ಕ್ಷೇತ್ರಕ್ಕೆ ಹೆಮ್ಮೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸು, ರಾಜ್ಯಕ್ಕೆ ಪ್ರಥಮವಾಗಿ ಬಾ, ಮತ್ತೆ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ. ಆಮೇಲೆ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಒಂದು ಬಡಾವಣೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಾಕ್ಷಾತ್ಕಾರ ಚಾರಿಟಬಲ್ ಟ್ರಸ್ಟ್ ಗೋಪಾಲಕೃಷ್ಣ ಮತ್ತು ವೀಣಾ ಗೋಪಾಲಕೃಷ್ಣ ಹಾಗೂ ಅವರ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸಾಕ್ಷಾತ್ಕಾರ ಚಾರಿಟಬಲ್ ಸೊಸೈಟಿ ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಈ ಭಾಗದಲ್ಲಿ ಒಂದು ಅರ್ಥಪೂರ್ಣವಾದ ಕೆಲಸವನ್ನು ಮಾಡಿದ್ದಾರೆ. SSLCಯಲ್ಲಿ ಯಾವ ಮಗು 95ಕ್ಕಿಂತ ಹೆಚ್ಚು ಅಂಕ ಪಡೆದಿರುತ್ತೋ ಅಂಥ ಮಕ್ಕಳನ್ನು ಗುರುತಿಸಿ ಅವ್ರನ್ನ ಗೌರವಿಸುವಂಥ ಕೆಲಸ ಇದೆ. ಇದ್ರ ಮೂಲಕ ಏನು ಲಾಭ ಅಂತ ಕೆಲವರಿಗೆ ಪ್ರಶ್ನೆ ಬರ್ತದೆ. ಆ ಮಕ್ಕಳ ಮನಸ್ಸಿನಲ್ಲಿ ನಾವು ಮಾಡುವ ಈ ಸಾಧನೆಯನ್ನು ಯಾರೋ ಗುರುತಿಸ್ತಾ ಇದ್ದಾರೆ ಅನ್ನೋದು ಬಂದಾಗ ಮುಂದೆ ಅವರು ಬಹಳ ದೊಡ್ಡ ಕೊಡುಗೆಗಳನ್ನು ಈ ನಾಡಿಗೆ, ನುಡಿಗೆ, ದೇಶಕ್ಕೆ ಕೊಡಕ್ಕೆ ಸಾಧ್ಯ ಇದೆ. ಸೊಸೈಟಿ 10 ವರ್ಷಗಳಿಂದ ಪ್ರಾರಂಭವಾಗಿ ಕ್ರಮೇಣ ನಮ್ಮ ಎಲ್ಲ ಗೆಳೆಯರು ಮತ್ತು ಹಿರಿಯರ ಆಶೀರ್ವಾದದಿಂದ 10ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ. ಈ ಸುಸಂದರ್ಭದಲ್ಲಿ ನಾವು ಏನಾದರೂ ವಿಶೇಷವಾಗಿ ವಿಭಿನ್ನವಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಕನ್ನಡ ವಿಷಯದಲ್ಲಿ SSLCನಲ್ಲಿ ಅತಿ ಹೆಚ್ಚು 95ಕ್ಕೂ ಹೆಚ್ಚು ಅಂಕ ಗಳಿಸಿರುವಂತಹ ಪ್ರತಿಭಾವಂತ ಸುಮಾರು 85 ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆಲ್ಲ ಬಂದು ಸಹಕರಿಸಿದಂಥ ನಮ್ಮ ಹಿರಿಯರು, ಮುಖಂಡರು ಎಲ್ಲ ಬಂದಿದ್ದರು. ಅವ್ರಿಗೂ ನಾನು ಸಂತೋಷದಿಂದ ಇಷ್ಟಪಡ್ತೀನಿ ಹೇಳೋಕ್ಕೆ. ಹಾಗೂ ನಾವು ಒಂದು ವಿಶೇಷ ಮಕ್ಕಳ ಶಾಲೆಯನ್ನು ನಾವು ಆರಂಭಿಸಿದ್ದೀವಿ. ಆ ಶಾಲೆಯ 2 ಉದ್ದೇಶ, ಸಾಕ್ಷಾತ್ಕಾರದ 2 ಉದ್ದೇಶ ಇದೆ. ಒಂದು ಕನ್ನಡ, ಇನ್ನೊಂದು ಎರಡನೇದು ವಿಶೇಷ ಮಕ್ಕಳಿಗೆ ನಾವು ಒಂದು ಪೋಷಕರಿಗೆ ಒಂದು ಶಾಲೆ ಮತ್ತು ಅವರ ಒಂದು ಬೆಳವಣಿಗೆಗೆ ತರಬೇತಿ ನೀಡುವಂಥ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಹಕಾರ ಮಾಡೋದ್ರಿಂದ ಇವತ್ತು ಬಂದಿರುವಂಥ ಶಾಲಾ ಮುಖ್ಯಸ್ಥರು, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ತುಂಬ ಧನ್ಯವಾದಗಳು. ಸೈಂಟ್ ಸೋಫಿಯಾ ಶಾಲೆಯ ಯೋಗೇಶ್ ಅಂತ
ಆಮೇಲೆ ಇದು ಮಧ್ಯ ನಮ್ಮ ಪುಷ್ಪಲತಾ ಮೇಡಮ್ ಸಲ್ಲಿಸ್ತಾ ಇದ್ದಾರೆ. ಕನ್ನಡ ಬಗ್ಗೆ ಅಗಾಧವಾದ ಅಭಿಮಾನ ಇದೆ. 3 ಜನಕ್ಕೂ ಸುಮಾರು 10 ವರ್ಷಗಳಿಂದ ಸಮಾಜದಲ್ಲಿ ಹಿರಿಯರಿಗೆ ಕನ್ನಡವನ್ನ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಿ ನಾಟಕೋತ್ಸವ ಇರ್ಬೋದು ಮತ್ತೆ ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು 10 ವರ್ಷಗಳಿಂದ ಮಾಡ್ಕೊಂಡು ನಮ್ಮ ಭಾಗದ ನಾಗರಬಾವಿ ಸುತ್ತಮುತ್ತ ಭಾಗದಲ್ಲಿ ಕನ್ನಡವನ್ನ ಮನವನ್ನ ತಲುಪಿಸುವ ಕಾರ್ಯಕ್ರಮ ಮಾಡ್ತಿದ್ದಾರೆ. ಮತ್ತೆ ಇವತ್ತು ಅವರು ವಿಶೇಷವಾಗಿ 95 ಕನ್ನಡದಲ್ಲಿ 95 ಮತ್ತು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಿದ್ದಾರೆ. ತುಂಬಾ ಶ್ಲಾಘನೀಯವಾಯಿತು. ಯಾಕಂದ್ರೆ ಆ ಮಕ್ಕಳಿಗೆ ನಾವು ನೋಡ್ಬೋದು ಈಗ ಏನಾಗ್ತಾ ಇದ್ದಾರೆ, ಕನ್ನಡ ಮಾತೃಭಾಷೆ ಅನ್ನೋದು ಆಂಗ್ಲ ಭಾಷೆಯ ವ್ಯಾಮೋಹ ಜಾಸ್ತಿಯಾಗಿ ಕನ್ನಡ ಭಾಷೆಯ ವ್ಯಾಮೋಹ ಕಡಿಮೆ ಆಗ್ತಾ ಇದೆ. ಇಂಥ ಮಾನೀಯರು ಇಂಥ ಕಾರ್ಯಕ್ರಮ ಮಾಡಿದ್ರೆ ಮಕ್ಕಳಲ್ಲೂ ಅವರನ್ನ ಒಂದು ನಾವು ಏನಾದ್ರು ಸಾಧನೆ ಮಾಡಬಲ್ವಿ, ನಮ್ಮನ್ನು ಗುರುತಿಸ್ತಾರೆ. ನಾವು ಕನ್ನಡದಲ್ಲಿ ಅಂಕ ಗಳಿಸಲಿಕ್ಕೆ ನಮ್ಮನ್ನು ಗುರುತಿಸ್ತಾರೆ. ಬರೀ ವಿಜ್ಞಾನ ಅಲ್ಲ, ಮ್ಯಾಥ್ಸ್ ಅಲ್ಲ, ಕೋರ್ ಸಬ್ಜೆಕ್ಟ್ ಬಗ್ಗೆ ಪೂರೈಸೋ ಕಾರ್ಯ ಜಾಸ್ತಿ ಆಗ್ತಾ ಇದೆ. ಭಾಷೆಯಲ್ಲಿ ಹೆಚ್ಚು ಅಂಕ ಈ ಕಾರ್ಯಕ್ರಮ ಕನ್ನಡ ಬೇರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅವ್ರು ಮಾಡ್ಬೋದು. ಬಟ್ ಇವರು ವೈಯಕ್ತಿಕವಾದ ಕಾರ್ಯಕ್ರಮ, ಅವರಲ್ಲೇ ತಮ್ಮ ಮನ ಧನ ಅರ್ಪಿಸಿ ಅವ್ರಿಗೆ ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಅವ್ರಿಗೆ ಮುಂದೆ ಉಜ್ವಲವಾದ ಭಗವಂತ ಆಯುಷ್ ಆರೋಗ್ಯ ಸಂಸಾರಕ್ಕೂ ಕೂಡ ಕರುಣಿಸಿ ಹೆಚ್ಚು ಕಾರ್ಯಕ್ರಮ ಮಾಡೋ ಶಕ್ತಿ ಕೊಡಿ ಅಂತ ನಾನು